ಮಂಡ್ಯದಲ್ಲಿ ಜೋಡೆತ್ತುಗಳಿಂದ ಅಬ್ಬರದ ಪ್ರಚಾರ ನಡೀತಾ ಇದ್ದು ಸುಮಲತಾ ಪರ ನಟ ದರ್ಶನ್ ಯಶ್ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಬಿಸಿಲಿನಲ್ಲೂ ಕೂಡ ಪ್ರಚಾರ ಮಾಡ್ತಿದೆ ಜೋಡೆತ್ತು. ಈಗಾಗಲೇ ಮಂಡ್ಯದಲ್ಲಿ ಜೋಡೆತ್ತುಗಳಿಂದ ಅಬ್ಬರದ ಪ್ರಚಾರವನ್ನ ನಡೆಸಲಾಗ್ತಾ ಇದ್ದು ಸುಮಲತಾ ಪರ ನಟ ದರ್ಶನ್ ನಟ ಯಶ್ ಕ್ಯಾಂಪೇನ್ ಅನ್ನ ಬಿರುಸಿನಿಂದ ಮಾಡ್ತಾ ಇದ್ದಾರೆ. ಈ ಒಂದು ಬಿಸಿಲಿನಲ್ಲೂ ಕೂಡ ಪ್ರಚಾರವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಸುಮಲತಾ ಪರ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಜನ ಅಂಬಿ ಮೇಲಿನ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ. ನಾನು ಅಂಬಿಯ ಕಾಲು ಧೂಳಿಗೂ ಕೂಡ ಸಮನಾಗಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಟ ದರ್ಶನ್ ಅಬ್ಬರದ ಪ್ರಚಾರದ ನಡುವೆಯೂ ನ್ಯೂಸ್ 18 ಕನ್ನಡಕ್ಕೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದು, ಜಾತಿಯ ಬಗ್ಗೆ ಟೀಕೆಗಳಿಗೆ ನಾನು ಏನೂ ಹೇಳಲ್ಲ, ನಾನು ಕಾಡು ಮನುಷ್ಯ, ಎಲ್ಲವನ್ನ ಕೂಡ ನಾನು ಸ್ವೀಕರಿಸ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ ದರ್ಶನ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈಗಾಗಲೇ ಜೋಡೆತ್ತುಗಳು ಇವತ್ತು ಅಬ್ಬರದ ಪ್ರಚಾರವನ್ನ ಕೈಗೊಂಡಿವೆ. ನಟಿ ಸುಮಲತಾ ಅಂಬರೀಶ್ ಪರ ಈಗಾಗಲೇ ಪಕ್ಷೇತರ ಅಭ್ಯರ್ಥಿ ಕಣಕ್ಕಿಳಿದಿರುವಂತಹ ಸುಮಲತಾ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅಂಬಿ ಮೇಲಿನ ಅಭಿಮಾನವನ್ನ ಜನ ತೋರಿಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ನಟ ದರ್ಶನ್ ಹೇಳಿದ್ರ ಜೊತೆಗೆ ಅಂಬಿ ಅವರ ಕಾಲ್ದುಳಿಗೂ ನಾನು ಸಮನಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಒಂದೊಂದ್ ಕಡೆ ಸಾಕಷ್ಟು ಉತ್ತಮ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ ಅನ್ನುವ ಮಾತನ್ನ ನಟ ದರ್ಶನ್ ಈಗಾಗಲೇ ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಯಶೋರವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಉರ್ಮಾರ್ ಕಸಲ್ಗಿರ ಪ್ರಚಾರ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಟ ದರ್ಶನ್ ಜೊತೆ ನಮ್ಮ ರಿಪೋರ್ಟರ್ ಓಂ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಟ ದರ್ಶನ್ ಹೇಳಿದ್ದೇನು ನೋಡೋಣ. ಸ್ವಾಭಿಮಾನ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ಅಂದ್ರೆ ಸ್ವಾಭಿಮಾನದ ರಣಕಹಳೆನ ಊದಿದ್ದಾರೆ. ಮಂಡ್ಯದಲ್ಲಿ ನಿರಂತರವಾಗಿ ಬಿಸಿಲು ಬೆವರು ಯಾವ್ದನ್ನ ಲೆಕ್ಕಿಸದೆ ಇಲ್ಲಿದ್ದಾರೆ. ಸೊ ಅಭಿಮಾನಿಗಳಂತೂ ಹುಚ್ಚು ಖುಷಿಯಲ್ಲಿದ್ದಾರೆ, ಹಬ್ಬದಲ್ಲಿದ್ದಾರೆ. ಸೊ ಈಗ ಅಭಿಮಾನಿಗಳು ಈ ಒಂದು ಅಂಬರೀಷ್ ಅಣ್ಣ ಅವ್ರ ಅಭಿಮಾನದಿಂದ ನಿಮ್ಮನ್ನ ನೋಡ್ತಾ ಅವ್ರು ನಿಮ್ಮಲ್ಲಿ ಅಂಬರೀಷ್ ಅಣ್ಣ ಅವ್ರನ್ನ ನೋಡ್ತಾರೆ, ಆ ಖುಷಿ ಅವ್ರಲ್ಲಿ ಕಾಣ್ತಾ ಇದೆ. ಇವ್ರು ಬಂದಿದ್ದಾರೆ ಅಂದ್ರೆ ಅಂಬರೀಷ್ ಅಣ್ಣ ನೆನಬೇಕು ಅಂತ. ಅಯ್ಯೋ ಸರ್, ಅವ್ರು ದೊಡ್ಡವ್ರು ಸರ್, ಕಾಲ್ ಧೂಳ್ಗೂ ನಾವಿಲ್ಲ ಆಕ್ಚುಲಿ. ಸರ್, ಒಂದು ತುಂಬಾ ನೆಗೆಟಿವ್ ಆಗಿ ಜಾತಿಯನ್ನೆಲ್ಲ ತರೋದು ತುಂಬಾ ಕೆಟ್ಟದಾಗಿ ನಡೀತಾ ಇದೆ. ಒಂದು ಆ ತರದ್ದು ಏನ್ ಹೇಳ್ತೀರಾ? ಇದಕ್ಕೆ ಇಷ್ಟು ಅಸಹ್ಯ ಅನಿಸ್ತಾ ಇಲ್ವಾ? ನಾನು ಕಾಡ್ ಮನುಷ್ಯ ಸರ್, ಎಲ್ಲ ತಗೋತೀನಿ. ಅಲ್ಲ, ಇವತ್ತು ಸಮೇತ ಏನೋ ಅವ್ರ ಆ ನಾಯ್ಡು ಈ ನಾಯ್ಡು ಯಾರೂ ಇದಲ್ಲ ಅಂತ ಹೇಳ್ತಾರೆ. ತುಂಬಾ ಅಸಹ್ಯ ಅನ್ಸಲ್ವ? ಅದು ಅವ್ರು ಕೇಳ್ಬೇಕು. ಈ ತರದಕ್ಕೆ ನೀವು ಪ್ರತಿಕ್ರಿಯಿಸೋದೇ ಇಲ್ಲ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀರಾ. ಬಟ್ ನೀವು ಪ್ರತಿಕ್ರಿಯಿಸೋದಿಲ್ಲ, ಆದ್ರೆ ಜನ ಕೋಪಗೊಳ್ತಾ ಇದಾರೆ. ಇದು ತುಂಬಾ ಕೆಟ್ಟದಾಗಿದೆ ಅಂತ. ಅದು ಅವ್ರು ಅರ್ಥ ಮಾಡ್ಕೊಬೇಕು. ನಾನು ಹೇಳಿದ್ರೆ ಏನಾಗುತ್ತೆ? ಸೊ ಇಷ್ಟು ದಿನಗಳು ನಿರಂತರವಾಗಿ ಸುಮಲತಾ ಅಮ್ಮ ಇದಕ್ಕೆ ನಿಂತಿದ್ದೀರಾ. ಸೊ ಇದು ನಿಮ್ಗೆ ಆಕ್ಚುಲಿ ನಿಮ್ಮನ್ನ ಎಲ್ಲರೂ ನೋಡಿ ತುಂಬಾ ಇದು ಮಾಡ್ತಾರೆ. ನಾವು ಬರ್ಬೇಕು ಅನ್ಕೋತಾರೆ, ಎಷ್ಟೋ ಜನರಿಗೆ ಆಗ್ತಾ ಇಲ್ಲ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂಬರೀಷ್ ಅಣ್ಣನ ಮೇಲೆ ಯಾರ್ಯಾರು ಪ್ರೀತಿ ಇದೆ, ಮತ್ತು ಅವ್ರಿಗೊಂದು ಇದೆಮ್ಮೆ ಇದೆ. ಆಮೇಲೆ ಒಂದೇನಾದ್ರೂ ಕೆಲಸದ ಒತ್ತಡನೂ ಇರುತ್ತೆ. ಸೊ ಅದ್ ಮಾಡ್ಕೊಂಡು ಅವ್ರು ಬಂದೇ ಬರ್ತಾರೆ ಯಾವಾಗ. ಸೊ ಇನ್ನ ನಮ್ಮ ಪ್ರೇಮ್ ಅವ್ರು ಬಂದಿಲ್ವೇ? ಪ್ರೇಮ್ ಅವ್ರ ಹೇಳಿ, ಇದೆ ದರ್ಶನ್ ಸರ್ ಜೊತೆ ನೀವು ಸೇರ್ಕೊಂಡು ಇವತ್ತು ಎಲ್ಲ ಸುಮಲತಾ ಅಮ್ಮ ಅವ್ರ ಓಟಿಗಾಗಿ ನಿಂತಿದ್ದೀರಾ. ಏನನ್ಸ್ತದೆ ಜನರ ಒಂದು ಅಭಿಮಾನ, ಅಂಬರೀಷ್ ಅಣ್ಣನ ಮೇಲೆ ಅಭಿಮಾನ? ಮಂಡ್ಯದಲ್ಲಿ ಅಂಬರೀಷ್ ಅವ್ರ ಮೇಲೆ ಇರುವಂತ ಅಭಿಮಾನ ಅವರಿದ್ರು ಸರಿ ಇಲ್ಲದೇ ಇದ್ರು ಸರಿ, ಅದು ಅಖಂಡವಾಗಿ ನಿರಂತರವಾಗಿ ಯಾವತ್ತೂ ಇರುತ್ತೆ ಅನ್ನೋದಕ್ಕೆ ಇವತ್ತು ನಮಗೆ ಸಿಗ್ತಾ ಇರೋಂಥ ಅದ್ಭುತವಾದ ಸ್ವಾಗತ ಇರ್ಬೋದು, ಸಿಗ್ತಾ ಇರೋಂಥ ರೆಸ್ಪಾನ್ಸ್ ಇರ್ಬೋದು, ಎಲ್ಲಾನು ನಿಮಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ನಮ್ಮೆಲ್ರಿಗೂ ಮೋಸ ಮಾಡ್ಬೋದು, ಅದೇ ಮೀಡಿಯಾಗೆ ಕ್ಯಾಮ್ರಾ ಯಾರು ಮೋಸ ಮಾಡೋದಕ್ಕಾಗಲ್ಲ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕ್ರೌಡ್ ಬೆಳಗ್ಗೆಯಿಂದ ನಮ್ಮನ್ನು ಫಾಲೋ ಮಾಡ್ತಾ ಇದೆ ಅಂತ. ಆಮೇಲೆ ನಾವು ಮಾತಾಡೋ ಮಾತಿಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಇದೆಲ್ಲಾನು ನೋಡಿದ್ರೆ ಸುಮಲತಾ ಅಕ್ಕ ಅವರು ಅದ್ಭುತವಾಗಿ ಜಯಬೇರಿ ಸರಿ ಬಾರಿಸ್ತಾರೆ ಅಂತ ತುಂಬಾ ಅಭೂತಪೂರ್ವವಾಗಿ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಸೊ ಸ್ಟಾರ್ಗಳು ಅಂದ್ರೆ ಕ್ಯಾರವಾನ್ ಇರ್ತಾರೆ, ಮನೆ ಒಳಗಡೆ AC ಇರ್ತಾರೆ. ಬಟ್ ಈ ತರ ಬಂದು ನಿಂತಿದ್ದಾರೆ ಅಂದ್ರೆ ಅದು ಆ ಅಭಿಮಾನದಿಂದ. ಸೊ ಎಲ್ಲರೂ ಎಷ್ಟು ಖುಷಿಯಿಂದ ನಿಮ್ಗೆ ನೋಡ್ತಾ ಇದಾರೆ. ನಿಮಗೆ ಏನ್ ಅನ್ಸ್ತಾ ಇದೆ ದರ್ಶನ್ ಸರ್ ಇಲ್ಲಿ ಬಂದಿರೋದು? ಅಂಬರೀಷ್ ಅವ್ರ ಪ್ರೀತಿ ಅಷ್ಟೇ. ಇವತ್ತು ಏನ್ ನಾವು ಕ್ಯಾರವನಲ್ಲಿ ಕುತ್ಕೊಳ್ತೀವಿ, ನೀವು ಹೇಳಿ ಸತ್ಯ. ಆದ್ರೆ ಅಂಬರೀಷ್ ಅವ್ರಿಗೋಸ್ಕರ ಮತ್ತೆ ಮಂಡ್ಯದ ಜನತೆಗೋಸ್ಕರ ನಾವೆಷ್ಟೇ ಉರಿ ಬಿಸಿಲಾದ್ರೂ ಸರಿ, ಮಳೆ ಆದ್ರೂ ಚಳಿ ಆದ್ರೂ ಸರಿ, ಮಂಡ್ಯ ಜನತೆಗೋಸ್ಕರ ಅವ್ರು ಒಳ್ಳೇದಾಗೋದಕ್ಕೋಸ್ಕರ ಸದಾಕಾಲ ಬೇಕಾದ್ರೆ ನಾವು ಬಿಸಿಲಲ್ಲಿ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಓಕೆ, ಹಾಗೆ ನಮ್ ಜೊತೆ ರವಿಚೇತನ್ ಅವರು ಕೂಡ ಇದ್ದಾರೆ. ಸೊ ನಿನ್ನೆಯಿಂದ ಅವರು ಬಿರು ಬಿಸಿಲಲ್ಲಿದ್ದಾರೆ. ಸೊ ರವಿಚೇತನ್ ಅವರು ನಿನ್ನೆಯಿಂದ ದರ್ಶನ್ ಸರ್ ಜೊತೆ ಇರೋ ಪ್ರೇಮ್ ಸರ್ ಸೇರ್ಕೊಂಡಿದ್ದಾರೆ. ಸೊ ಈ ಒಂದು ಅಭಿಮಾನ ನೀವು ತೋರಿಸ್ತಾ ಇರೋದು ಸುಮಲತಾ ಅಕ್ಕ ಅವ್ರ ಮೇಲೆ, ಹಾಗೆ ಅಂಬರೀಷ್ ಅಣ್ಣ ಅವ್ರ ಮೇಲೆ? ಇಲ್ಲ, ಅಂಬರೀಷ್ ಅಣ್ಣ ಏನಂತ ನಮ್ಗೆ ಗೊತ್ತು. ಈಗ ಏನಾಗಿದೆ ಅಂದ್ರೆ ಅವ್ರಿಲ್ಲ ಅಂತ ನಮ್ಗೆ ಅನಿಸ್ತಾ ಇಲ್ಲ. ಸೊ ನಮ್ಮ ಹೃದಯದಲ್ಲಿ ಇದ್ದೇ ಇರ್ತಾರೆ. ಈ ಮುಖಾಂತರ ಒಂದು ಋಣ ಒಂದು ಟೈಮ್ ಬಂದಿದೆ. ಆ ಋಣ ತೀರ್ಸೋಣ ಅಂತ ನಾವೆಲ್ಲ ಬಂದಿದ್ದೀವಿ. ಅವರ ಪ್ರೀತಿ ವಿಶ್ವಾಸದಿಂದ ನಾವು ಇಲ್ಲಿ ಬಂದಿದ್ದೀವಿ. ಅದೇ ಕೂಡ ಎಲ್ಲ ಜನರು ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಜೊತೆಗಿದ್ದಾರೆ. ಹಾಗೆಲ್ಲರೂ ವೋಟ್ ಮಾಡ್ತೀನಿ, ಈ ಸಲ ಮಾತ್ರ ಸುಮಾರು ಜನ ಗೆಲ್ಲಿಸ್ತೀನಿ ಅಂತ ಎಲ್ಲರಿಗೂ ನಮಗೆ ಪ್ರಾಮಿಸ್ ಮಾಡಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ನಿನ್ನೆ ಮೊನ್ನೆ ನೀವು ನೋಡ್ತಾ ಇದ್ದೀರಾ ಇಷ್ಟು ಜನ ಅಭಿಮಾನಿಗಳು ಆಗಲಿ ಮತ್ತು ಮತದಾರರಾಗಲಿ ತುಂಬ ಹುಮ್ಮಸ್ಸಿಂದ ಇದ್ದಾರೆ. ಈ ಸಲ ಅವ್ರನ್ನ ಗೆಲ್ಲಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ. ಬಹುಶಃ ಈ ಎಲ್ಲ ಬಂದಿರೋರು ಎಲ್ಲರೂ ವೋಟ್ ಹಾಕಿದ್ರೆ ಸೊ ಗೆಲ್ಲೋದ್ರಲ್ಲಿ ಸಂಶಯನೇ ಇಲ್ಲ. ನೋಡಿದ್ರಲ್ಲ, ಇದು ಈಗ ಹೋಗ್ತಾ ಇರುವಂತ ಈ ಒಂದು ವಾಹನದಲ್ಲೇನೆ
ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಡಿದಂಥ ಮಾತುಗಳು, ನಾವು ಯಾವ ಮಾತನ್ನು ಆಡಲ್ಲ, ಒಂದು ಪದನೂ ಕೂಡ ನೆಗೆಟಿವ್ ಆಡಲ್ಲ, ಜನರು ಉತ್ತರ ಕೊಡ್ತಾರೆ ಈ ಎಲ್ಲ ಟೀಕೆಗಳಿಗೆ. ತುಂಬಾ ಕೆಟ್ಟದಿದೆ, ಈ ತರ ಮಾಡಬಾರ್ದು ಅನ್ನೋದು ಅವ್ರ ಮಾತುಗಳೆಲ್ಲ ಇತ್ತು. ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ರ ಒಂದ್ ಕಡೆ ಜೋಡೆತ್ತುಗಳು ಇವತ್ತು ಸುಮಲತಾ ಅಂಬರೀಶ್ ಪರ ಪ್ರಚಾರವನ್ನ ಮಾಡ್ತಾರೆ. ಅಂದ್ರೆ ನಟ ದರ್ಶನ್ ಹಾಗೇನೆ ಯಶ್ ಪ್ರಚಾರವನ್ನ ಮಾಡಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಎತ್ತುವಲ್ಲಿ ಒಂದು ಬೆನ್ನ ಮೇಲೆ ಅಂಬಿ ಅಂತ ಹೇಳಿ ಬರೆಯುವುದರ ಮೂಲಕ ಪ್ರಚಾರದ ಸಂದರ್ಭದಲ್ಲಿ ನಂದಿ ಡಿ ಬಾಸ್ ಅಂತ, ಅಂದ್ರೆ ಡಿ ಬಾಸ್ ಅನ್ನೋದನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಈಗಾಗಲೇ ಆ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು, ಡಿ ಬಾಸ್ ಅನ್ನುವಂತಹ ಬಿರುದು ಕೊಟ್ಟಿದ್ ಯಾರು ಅಂತ ಹೇಳಿ. ಮತ್ತೊಂದು ಕಡೆ ಅಂಬರೀಶ್ ಅವರ ಹೆಸರನ್ನ ಕೂಡ ಇಲ್ಲಿ ಬರೆಯಲಾಗಿದೆ. ಎತ್ತಿಗೆ ಬರೆಯೋದ್ರ ಮೂಲಕ ಈಗಾಗಲೇ ಒಂದು ರೀತಿಯ ಅಭಿಮಾನವನ್ನ, ಪ್ರಚಾರವನ್ನ ಸಂದರ್ಭದಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅಂಬಿ ಅಣ್ಣ ಅಂತ ಹೇಳಿ ಈಗಾಗಲೇ ಎತ್ತಿನ ಮೇಲೆ ಬರೆದಿರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಅಂಬಿ ಮೇಲಿನ ಅಭಿಮಾನದ ಮೂಲಕ ಈಗಾಗಲೇ ಎತ್ತಿನ ಮೂಲಕ ಪ್ರಚಾರವನ್ನ ಕೂಡ ಮಾಡಲಾಗ್ತಾ ಇದೆ. ಈಗ ಅಲ್ಲಿನ ಸ್ಥಳೀಯರು ಮಾಡಿರುವಂತಹ ಒಂದು ವಿಚಾರವನ್ನು ಇದರಲ್ಲಿ ಗಮನಿಸಬಹುದು. ಒಂದ್ ಕಡೆ ಡಿ ಬಾಸ್ ಅನ್ನೋದನ್ನ, ಅಂದ್ರೆ ನಂದಿ ಡಿ ಬಾಸ್ ಅನ್ನುವಂತಹದನ್ನ ಕೂಡ ಬರೆಯಲಾಗಿದೆ. ಇನ್ನೊಂದ್ ಕಡೆ ಅಂಬಿ ಅಣ್ಣ ಅನ್ನೋದನ್ನ ಕೂಡ ಎತ್ತಿನ ಮೇಲೆ ಬರೆಯಲಾಗಿರೋದನ್ನ ಗಮನಿಸಬಹುದು. ಈಗಾಗಲೇ ಒಂದ್ ಕಡೆ ಜೋಡೆತ್ತುಗಳು ಅಂತ ಹೇಳಲಾಗಿತ್ತು. ಯಶ್ ಮತ್ತು ದರ್ಶನ್ ಅವರನ್ನ ಈಗಾಗಲೇ ಹೇಳ್ಕೊಂಡಿದ್ರು. ಅದಕ್ಕೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಜೋಡೆತ್ತುಗಳು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಈಗ ಇದೇ ಒಂದು ಎತ್ತಿನ ಮೇಲೆ ಈಗಾಗಲೇ ಅಂಬಿ ಅಣ್ಣ ಹಾಗೆ ಇನ್ನೊಂದು ಕಡೆ ಡಿ ಬಾಸ್ ಅನ್ನೋದನ್ನ ಕೂಡ ಬರೆಸಲಾಗಿದೆ. ಹಾಗಾಗಿ ಪ್ರಚಾರದ ಸಂದರ್ಭದಲ್ಲಿ ಎತ್ತು ಕೂಡ ಈಗಾಗಲೇ ಒಂದು ಸ್ಪೆಷಲ್ ಆಗಿ, ವಿಶೇಷವಾಗಿ ಅಲ್ಲಿ ಜನ ಪ್ರಚಾರಕ್ಕಾಗಿ ಎತ್ತನ್ನ ಕರ್ಕೊಂಡ್ ಬಂದಿರೋದು ಕೂಡ ಅಲ್ಲಿ ವಿಶೇಷವಾಗಿತ್ತು ಅನ್ನೋದನ್ನ ನಾವು ಹೇಳ್ಬೋದು.